ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ರ ಕ್ರೇಜಿ ಕ್ವೀನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಏನ್ ಮಾಡಾಕತ್ತೀನಪ್ಪ ಅಂದ್ರೆ ಏನ್ ರೆಸಿಪಿ ಶೇರ್ ಮಾಡಾಕತ್ತೀನಿ ಅಂದ್ರೆ ಎಗ್ ದಮ್ ಬಿರಿಯಾನಿ. ಎಗ್ ದಮ್ ಬಿರಿಯಾನಿ ಮಾಡೋದು ಹೇಗಂತೇಳಿ ಹೇಳ್ಕೊಡಕ್ ಬಂದೀನಿ. ನಾವು ಮಾಡಾಕತ್ತಿದ್ದೀವಿ ಮನ್ಯಾಗ, ಅದಕ್ಕೆ ಈ ಡ್ರೆಸ್ ಮೇಲೆ ಇದ್ದೀನಿ, ನೈಟ್ ಡ್ರೆಸ್ ಮೇಲೆ. ಆ್ಯಂಡ್ ಹಾಗೆ ರೆಸಿಪಿನ ಶೇರ್ ಮಾಡಿದ್ರೆ ಐತಂತೇಳಿ ಅದೇ ಥರ ಅದೇ ಮಾಡ್ಬೇಕಂತೇಳಿ ಅನ್ಕೊಂಡು ಹಾಗೆ ಸ್ಟಾರ್ಟ್ ಮಾಡಾಕತ್ತೀನಿ. ಬನ್ನಿ ಗೈಸ್, ಮಾಡುವ. ಜಾಸ್ತಿ ಮಾತಾಡೋದು ಬೇಡ, ಶುರು ಮಾಡೇ ಬಿಡೋಣ. ಇವತ್ತಿನ ರೆಸಿಪಿ ಏನೇನು ಅಂತ ಏನು ಎಲ್ಲ ಹೇಳಲ್ಲ, ಮಸಾಲೆ ಐಟಮ್ಸ್ಗಳು ಏನೇನಂತೆ ಎಲ್ಲ ಹೇಳಲ್ಲ, ಹಾಗೆ ಮಾಡ್ತಾನೆ ಹೇಳ್ತೀನಿ ಏನೇನು ಹಾಕ್ತೀನಿ, ಹೆಂಗೆ ಮಾಡ್ತೀನಿ ಅಂತೇಳಿ ಎಲ್ಲ ಅವಾಗೆ ತೋರಿಸ್ತೀನಿ. ಏನು ತೋರಿಸಲ್ಲ. ಬನ್ನಿ ಗೈಸ್, ಇವಾಗ ಎಗ್ ದಮ್ ಬಿರಿಯಾನಿ ಮಾಡಕತ್ತೀವಲ್ಲ, ಅದಕ್ಕೆ ಇವಾಗ ರೈಸಿಗೆ ಇಡಕತ್ತೀನಿ ನಾನು. ರೈಸ್ ಮಾಡೋದಾದ್ಮೇಲೆ ಅದು ಬಿರಿಯಾನಿ ಇದು ಮಾಡಬೇಕಲ್ಲ ರೆಸಿಪಿ. ಬನ್ನಿ ಗೈಸ್, ಬಿರಿಯಾನಿ ಮಾಡಕ್ಕೆ ಫಸ್ಟ್ ನಾವು ರೈಸಿಗೆ ಇಡ್ತೀವಿ. ಈಗ ಗ್ಯಾಸ್ ಅಕ್ಕಿ ತೊಳ್ಕೊಂಡಿನಿ, ತೊಳೆದು ಇವಾಗ ಇಟ್ಟೀನಿ. ಇದ್ರೊಳಗೆ ಒಂದು ಸ್ವಲ್ಪ ಬಿರಿಯಾನಿ ಎಲೆ ಅಥವಾ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು ಆ್ಯಂಡ್ ಸ್ವಲ್ಪ ಎಣ್ಣೆ, ಗೈಸ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಗೈಸ್, ಅಕ್ಕಿ ನಾನು ಒಂದು ಬಾಸುಮತಿ ಅಕ್ಕಿ ಆ್ಯಂಡ್ ಸೋನಾ ಮಸೂರಿ ಅಕ್ಕಿ, ಎರಡು ಥರದ ಅಕ್ಕಿ ಮಿಕ್ಸ್ ಮಾಡಿಟ್ಟಿನಿ. ಯಾಕಂದ್ರೆ ಚೆನ್ನಾಗಿ ಆಗ್ತದೆ ಬಿರಿಯಾನಿ. ಎಗ್ ದಮ್ ಬಿರಿಯಾನಿ ಮಾಡಕತ್ತೀನಲ್ಲ, ಅದಕ್ಕೆ ಎರಡು ಮಿಕ್ಸ್ ಮಾಡಿಟ್ರೆ ತಿನ್ನಕ್ಕೆ ಒಂದು ಸ್ವಲ್ಪ ಟೇಸ್ಟಿಯಾಗಿರ್ತದೆ. ಅದಕ್ಕೆ ನಾನು ಎರಡು ಥರ ಅಕ್ಕಿ ಮಿಕ್ಸ್ ಮಾಡೀನಿ. ರೆಸ್ಟೋರೆಂಟ್ ಸ್ಟೈಲ್ ಥರ ಅನ್ನಿಸ್ತದೆ. ಅದಕ್ಕೆ ದೊಡ್ಡ ದೊಡ್ಡ ಹೋಟೆಲ್ದಾಗ ಮಾಡ್ತಾರಲ್ಲ ಆ ಥರ. ಎಗ್ ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ನಾವು ಅದೇ ಥರ ಎಗ್ ದಮ್ ಬಿರಿಯಾನಿ ರೆಸ್ಟೋರೆಂಟ್ ಸ್ಟೈಲ್ ಮಾಡಕತ್ತೀವಿ. ಅದಕ್ಕೆ ಎರಡು ಥರ ಅಕ್ಕಿ ಮಿಕ್ಸ್ ಮಾಡಿರ್ತೀವಿ. ಬನ್ನಿ ಇವಾಗ ಎಗ್ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗೈಸ್, ಇವಾಗ ಎಗ್ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಯಾಕಪ್ಪ ಅಂದರೆ ಎಗ್ ಒಳಗೆ ಉಪ್ಪ ಖಾರ ಎಲ್ಲ ಹೋಗ್ಬೇಕಲ್ಲ, ಅದಕ್ಕೆ ಎಗ್ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಎಗ್ ಕಟ್ ಮಾಡ್ಕೊಂಡು ಇಲ್ಲೊಂದು ಸ್ವಲ್ಪ ಕಟ್ ಮಾಡಿ ಇವಾಗ ಫ್ರೈ ಮಾಡೋದು. ಸ್ವಲ್ಪ ಎಣ್ಣೆ ಹಾಕಿಟ್ಟಿನಿ, ಎಣ್ಣೆ ಕಾಯಬೇಕು. ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಒಂದು ಸ್ವಲ್ಪ ಚಿಕನ್ ಮಸಾಲೆ ಆ್ಯಂಡ್ ಎಗ್. ಉಪ್ಪನ್ನ ಹಾಕ್ತೀನಿ ಸ್ವಲ್ಪ. ಎಗ್ ಒಳಗೆ ಫ್ರೈ ಆಗಬೇಕಲ್ಲ ಅದು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು. ಮತ್ತು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್. ಇದೆಲ್ಲ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚಂದಗೆ. ಫ್ರೈ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು ಹೇಳ್ಕೊಡ್ತೀನಿ ಗೈಸ್. ಇವಾಗ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕೋಬೇಕು. ಮಿಕ್ಸರ್ಗೆ ಏನೇನು ಹಾಕ್ಬೇಕಂದ್ರೆ ಬನ್ನಿ, ಈರುಳ್ಳಿ, ಟೊಮಾಟೊ ಆ್ಯಂಡ್ ಹಸಿಮೆಣಸಿನ್ಕಾಯಿ, ಇವು ಮೂರು ಸೇರಿ ಮಿಕ್ಸರ್ಗೆ ಹಾಕಬೇಕು. ಆ್ಯಂಡ್ ಇದ್ರ ಜೊತೆ ಕೊತ್ತಂಬರಿನೂ ಆ್ಯಡ್ ಮಾಡ್ತೀನಿ ನಾನು. ಹಸಿದೇ ಹಾಕ್ತೀನಿ, ಯಾಕಪ್ಪ ಅಂದರೆ ಅಲ್ಲಿ ಫ್ರೈ ಮಾಡ್ಕೋತೀನಿ ಆಮೇಲೆ ಇದ್ರೊಳಗೆ. ಇದು ಹುರಿದೂ ಹಾಕ್ಬೋದು ಆ್ಯಂಡ್ ಹಸಿದೂ ಹಾಕ್ಬೋದು. ನಾನು ಹಸಿದು ಹಾಕ್ಲಕತ್ತೀನಿ. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆದಾಗ. ಮಿಕ್ಸರ್ ಹಾಕಿ ಸಮಯ ಮಿಕ್ಸರ್ಗೆ ಹಾಕೊಂಬನ್ನಿ ಗೈಸ್. ಇವಾಗ ಈರುಳ್ಳಿ ಫ್ರೈ ಮಾಡ್ಕೊಳಕತ್ತೀವಿ. ಯಾಕಂದರೆ ದಮ್ ಬಿರಿಯಾನಿಗೆ ಈರುಳ್ಳಿ ಮೇನ್ ಇಂಪಾರ್ಟೆಂಟ್. ಇದು ಈರುಳ್ಳಿ ಫ್ರೈ ಮಾಡ್ಕೊಂಡು ಆಮೇಲೆ ಮೇಲೆ ದಮ್ ಬಿರಿಯಾನಿ ದಮ್ ಕಟ್ಲಾಕ ಬಿಡ್ತೀವಲ್ಲ, ಅವಾಗ ಈರುಳ್ಳಿ ಹಾಕಬೇಕು. ಮೇಲೆ ಮಸ್ತ್ ಫ್ಲೇವರ್ ಕೊಡ್ತದೆ ಅದು ತಿನ್ನೋಕೆ. ಇವಾಗ ಫ್ರೈ ಮಾಡ್ಕೊಂಡು ಬನ್ನಿ ಗೈಸ್. ಎಣ್ಣೆ ಕಾಯ್ದಲ್ಲ, ಇದು ಫುಲ್ ಬ್ರೌನ್ ಕಲರ್ ಬರತ್ತನ ಹುರಿಬೇಕು ಗೈಸ್. ಇದು ಬರಬೇಕು, ಆವಾಗ ತೆಗೆದು ಇದು ಈರುಳ್ಳಿ ತೆಗೆದು ಪ್ಲೇಟ್ನಾಗ ಹಾಕ್ಬಿಡ್ತೀನಿ ಗೈಸ್. ಈರುಳ್ಳಿ ಇವಾಗ ಹುರಿದಿವಲ್ಲ, ಅದೇ ಎಣ್ಣೆದಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ ಇವಾಗ ಅದ್ರಾಗೆ ಮಸಾಲೆ ಐಟಮ್ಸ್ಗಳೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ರೈಸ ಆಗ್ಯದ ಇವಾಗ 70%. ಇನ್ನೊಂದು ಸ್ವಲ್ಪ ಆಗಬೇಕು, ಹಾಗೆ ಮಸಾಲೆ ರೆಡಿ ಮಾಡ್ಕೋತೀವಿ ನಾವು. ಆಲ್ರೆಡಿ ಕಾಯ್ದಿದ್ದು ಎಣ್ಣೆ ಅದ್ರೊಳಗೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ಅಲ್ಲ. ನಾ ರುಬ್ಬಿರೋ ಮಸಾಲೆ
ನೋಡಿ ಗೈಸ್ ಈ ಥರ ಆಗಿದೆ ಮಸಾಲೆ ಹಾಕ್ಬೇಕು ಇದ್ರೊಳಗೆ ಇವಾಗ. ಗೈಸ್ ಇದು ಇವಾಗ ಚೆನ್ನಾಗಿ ಹುರ್ಕೋಬೇಕು, ಯಾಕಪ್ಪ ಅಂದ್ರೆ ಹಸಿದೆ ಮಿಕ್ಸರ್ಗೆ ಹಾಕಿವಲ್ಲ ನಾವು, ಅದಕ್ಕೆ ಇವಾಗ ಇದ್ರೊಳಗೆ ಫುಲ್ ಫ್ರೈ ಆಗ್ಬೇಕು. ಇದು ಫುಲ್ ಉರಿಯಲ್ಲಿ ಸ್ಪೀಡ್ ಇಟ್ಟು ಫ್ರೈ ಆಗಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗೋ ಥರ ಹುರಿಬೇಕಿದು. ಈರುಳ್ಳಿ ಆ್ಯಂಡ್ ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲ ಹಸಿ ಸ್ಮೆಲ್ ಹೋಗ್ಬೇಕಿದ್ರ ಆ ಥರ ಹುರ್ಕೋಬೇಕು ಸ್ವಲ್ಪ. ಗೈಸ್ ಇವಾಗ ಇದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ ಆ್ಯಂಡ್ ಚಿಕನ್ ಮಸಾಲೆ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ ಆ್ಯಂಡ್ ಬಿರಿಯಾನಿ ಮಸಾಲ ಹಾಕ್ತೀನಿ. ಬಿರಿಯಾನಿ ಮಸಾಲ ಒಂದು ಪ್ಯಾಕೆಟ್ ಹಾಕ್ಲಾಕತ್ತೀನಿ, ಯಾಕಪ್ಪ ಅಂದ್ರೆ ನಾವು ರೈಸ್ ಜಾಸ್ತಿ ಇಟ್ಟಿವಿ ಅದಕ್ಕೆ. ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ. ಗೈಸ್ ಖಾರದ ಪುಡಿ, ಮಸಾಲೆ ಖಾರ ಹಾಕ್ಲಕತ್ತೀನಿ ನಾನು, ಪುಡಿ ಖಾರ ಅಲ್ಲ. ಆ್ಯಂಡ್ ಸ್ವಲ್ಪ ಹಾಕ್ತೀನಿ, ಯಾಕಪ್ಪ ಅಂದರೆ ಹಸಿಮೆಣಸಿನ್ಕಾಯಿ ಹಾಕೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮೊಸರನ್ನ ಹಾಕ್ತೀನಿ ಗೈಸ್. ಮೇನ್ ಇರೋದೇ ಮೊಸರು ಹಾಕಿದ್ರೇನೆ ಫ್ಲೇವರ್ ಚೆಂದ ಕೊಡ್ತದೆ ಬಾಯಿಗೆ. ಮೊಸರು ಹಾಕಿ ಮಿಕ್ಸ್ ಮಾಡ್ಬೇಕು ಇವಾಗ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಗೈಸ್. ಇವಾಗ ಮಸಾಲೆ ಐಟಮ್ ಎಲ್ಲ ಫ್ರೈ ಆಯಿತು. ಫ್ರೈ ಆಗುವಾಗ ಇವಾಗ ಎಗ್ ಮಿಕ್ಸ್ ಮಾಡ್ತೀನಿ. ಇವಾಗ ಎಗ್ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕದು. ಬನ್ನಿ, ಎಗ್ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಇವಾಗ. ಎಗ್ ಒಂದು ಸ್ವಲ್ಪ ಫ್ರೈ ಆಗ್ಬೇಕು ಗೈಸ್. ಇವಾಗ ಹಂಗೆ ರೈಸ್ ಹಾಕೋದಲ್ಲ, ಎಗ್ ಒಂದು ಸ್ವಲ್ಪ ಫ್ರೈ ಆಗ್ಬೇಕು, ಅದಾದ ಬಳಿಕ ರೈಸ್. ಗೈಸ್ ಇಷ್ಟೇ ನೋಡಿ ರೆಸಿಪಿ. ಇನ್ನೂ ಟೇಸ್ಟ್ ನಮ್ಮ ಕ್ರೇಜಿಯವ್ರಿಗೆ ಕೊಡ್ತೀನಿ ಆಮೇಲೆ ತಿನ್ನಂಗ. ಅವ್ರು ಹೆಂಗೆ ಅದ ಅಂತ ಹೇಳ್ದಾರ. ಇವಾಗ ಇಷ್ಟ ಆಗ್ಯದ, ಇನ್ನು 70% ಆಗ್ಯದ, ಇನ್ನು 30% ಆಗಬೇಕು. 90% ಆಗ್ಯದ ಎಲ್ಲ, ಇನ್ನು 30% ಅದ. ರೈಸ್ ಅದೆಲ್ಲ ಮಿಕ್ಸ್ ಮಾಡಿ ದಮ್ ಕಟ್ಟಿದೀವಿ ಅಂದ್ರೆ ಫಿನಿಶ್. ಎಲ್ಲ ಕಂಪ್ಲೀಟ್. ಈಸಿ ರೆಸಿಪಿ. ಓಕೆ ಬನ್ನಿ ನೋಡಿ ಗೈಸ್ ಎಗ್ ಹೆಂಗ್ ಆಲಕತ್ತದ ನೋಡಿ ಗೈಸ್. ಸ್ಮೆಲ್ ಮಸ್ತ್ ಬರಕತ್ತದ ನೋಡಿ ಗೈಸ್. 70% ಆಗಿದೆ ಇದು. ಇದನ್ನ ತೆಗೆದು ಇವಾಗ ಇದಕ್ಕೆ ಹಾಕ್ಬೇಕು. ನೀರೆಲ್ಲ ತೆಗೆದು ಸ್ವಲ್ಪ ರೈಸ್ ಫುಲ್ ಕುದಿಸ್ಕೋಬಾರ್ದು ಗೈಸ್. ಅಷ್ಟು ಕಂಪ್ಲೀಟ್ ಆಗತ್ತಾನೆ ಕುದಿಸ್ಕೋಬಾರ್ದು. ಇದನ್ನ ಒಂದು ಸ್ವಲ್ಪ ಇರಬೇಕು, ಅಕ್ಕಿ ಥರ. 100% ಫುಲ್ ಕುದಿಸ್ಬಾರ್ದು, 70% ಕುದಿಸಿ ಗೈಸ್. ಇವಾಗ ರೈಸ್ ಅದು ಎಲ್ಲ ಮಿಕ್ಸ್ ಮಾಡಿದ್ವಿ. ಇವಾಗ ನೋಡಿ ಬನ್ನಿ ಗೈಸ್, ದಮ್ ಕಟ್ಟಬೇಕು ಈ ಸದ್ದ. ಇದು ರೈಸ್ ಮಿಕ್ಸ್ ಮಾಡಿದ್ವಿ ಆ್ಯಂಡ್ ಇದು ಫ್ರೈ ಮಾಡ್ಕೊಂಡಿದ್ವಲ್ಲ ಆವಾಗಲೇ ಈರುಳ್ಳಿ, ಇವಾಗೆಲ್ಲ ಸುತ್ತ ಹಾಕ್ತೀನಿ ಗೈಸ್ ಈರುಳ್ಳಿ. ದಮ್ ಕಟ್ಟಬೇಕಲ್ಲ. ಆ್ಯಂಡ್ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ತೀನಿ. ಆ್ಯಂಡ್ ಕೊತ್ತಂಬರಿ ಸ್ವಲ್ಪ ಮೇಲೆ ಹಾಕ್ತೀನಿ. ಇವಾಗ ಇದೆಲ್ಲ ಇಷ್ಟು ಕಂಪ್ಲೀಟ್ ಆಯ್ತಲ್ಲ, ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ತೀನಿ. ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಒಜ್ಜಿ ಅನ್ನೋದು ಏನರ ಇಡಬೇಕು ಅಷ್ಟೇ. ಪ್ಲೇಟ್ ಒಂದೇ ಮುಚ್ಚಬಾರ್ದು, ಸ್ವಲ್ಪ ಒಜ್ಜಿ ಅನ್ನೋದು ಏನರ ಇಡಬೇಕು. ನಾನು ಇಡ್ತೀನಿ ಇವಾಗ ಗೈಸ್. ಇವಾಗ ದಮ್ಮಿಗೆ ಕಟ್ಟಿದೀವಿ ನೋಡಿ ಗೈಸ್. ಈ ಥರ ಇಟ್ಟಿದ್ದೀನಿ ನಾನು ದಮ್ ಕಟ್ಲಕ್ಕ. ಅಜ್ಜಿ ಅನ್ನೋದು ಏನಾರ ಇಡಬೇಕಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿನಿ. ಆ್ಯಂಡ್ ಇಷ್ಟೇ ನೋಡಿ ಗೈಸ್ ಈ ರೆಸಿಪಿ. ಆ್ಯಂಡ್ ಆಮೇಲೆ ಎಲ್ಲ ನಮ್ಮ ಕ್ರೇಜಿಯವ್ರಿಗೆ ಪ್ಲೇಟಿಂಗ್ ಆದ ಬಳಿಕ ಆಮೇಲೆ ಸಿಗ್ತೀನಿ ಗೈಸ್ ಟೇಸ್ಟ್ ನೋಡುವಾಗ. ನಮ್ಮ ಕ್ರೇಜಿಯವರಿಗೆ ಟೇಸ್ಟ್ ಹಂಗೆ ಹೇಳ್ತಾರ ಕೇಳೋಣ ಅವ್ರ ಬಾಯಿಂದ. ಇವಾಗ ಇನ್ನೊಂದು ಸ್ವಲ್ಪ ಕುದಿಬೇಕದು, ಇನ್ನು 10% ಕುದಿಬೇಕು. ಆಮೇಲೆ ಪ್ಲೇಟಿಂಗ್ ಅದೆಲ್ಲ ಆದ ಬಳಿಕ ಟೇಸ್ಟ್ ಕೊಡುವಾಗ ನಮ್ಮ ಕ್ರೇಜಿಯವ್ರಿಗೆ ಟೇಸ್ಟ್ ಕೊಡುವಾಗ ಸಿಗ್ತೀನಿ ಗೈಸ್.
ಗೈಸ್ ಇವಾಗ ದಮ್ ಕಟ್ಟಿದ್ವಿ ಇವಾಗ ಓಪನ್ ಮಾಡುವ ಸಮಯ. ಪ್ಲೇಟ್ ಮ್ಯಾಲ್ ಮುಚ್ಚಿದ್ದೆಲ್ಲ ತೆಗೆದು ಓಪನ್ ಮಾಡುವ ಸಮಯ. ಹೆಂಗಾಗಿದೆ ಅಂತೇಳಿ ನಾನು ನೋಡಿಲಿಲ್ಲ, ಡೈರೆಕ್ಟ್ ನಿಮ್ಮ ಜೊತೆ ನೋಡ್ತೀನಿ ಬನ್ನಿ. ಗೈಸ್ ಸ್ಮೆಲ್ ಮಸ್ತ್ ಬರಕತ್ತದ. ಬನ್ನಿ ಗೈಸ್, ಇದ್ರ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕ್ಬೇಕು. ತುಪ್ಪ ಹಾಕಿದ್ರೆ ಇನ್ನೂ ಸ್ಮೆಲ್ ಮಸ್ತ್, ಇನ್ನೂ ಟೇಸ್ಟೇ ಬೇರೆ ಹೋಗ್ತದೆ, ಅದು ಬೇರೆ ಲೆವೆಲೇ ಆಗ್ತದೆ. ಸ್ವಲ್ಪ ತುಪ್ಪ ಹಾಕ್ತೀನಿ. ಇವಾಗ ಪ್ಲೇಟಿಂಗ್ ಮಾಡಿಸ್ತೀನಿ ಗೈಸ್. ಬನ್ನಿ ಇವಾಗ ಪ್ಲೇಟಿಗೆ ಹಾಕೋ ಸಮಯ. ಪ್ಲೇಟಿಗೆ ಹಾಕ್ತೀನಿ ನೋಡಿ ಗೈಸ್. ಎಗ್ ಎಲ್ಲೇ ಬಂತು ಎಗ್ ಬಂತು. ಪ್ಲೇಟಿಂಗ್ ಮಾಡ್ತೀನಿ. ನೋಡಕ್ಕೆ ಚಂದ ಕಾಣಬೇಕಲ್ಲ, ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ. ಜಾಸ್ತಿ ಏನಿಲ್ಲ, ಸ್ವಲ್ಪ ಪ್ಲೇಟಿಂಗ್ ಇಲ್ಲೇ ಒಂದು ಸ್ವಲ್ಪ ಡಿಸೈನ್ ಮಾಡ. ಸ್ಪೂನ್ ಕೊಡ್ತೀನಿ ಗೈಸ್, ಅದಕ್ಕೆ ನಂಗೆ ಸ್ಪೂನ್ ಕೈಗೆ ಬೇಡ, ಬಿಸಿ ಅದಲ್ಲ ಅದಕ್ಕೆ. ಟಂಟಾಡ ನೋಡಿ ಗೈಸ್, ಬಿಸಿ ಅದ. ಇನ್ನ ಹೋಗ್ಲಕತ್ತದ ಮ್ಯಾಲ ಕರ್ದು ಬಾಯಿ ಸುಡ್ಸಮ್ ಕ್ರೇಜಿ ಅವ್ರಿಗೆ. ಬಿಸಿದೆ ಬಾಯಿಗೆ ಹಾಕಮ್. ಬನ್ನಿ ಕ್ರೇಜಿ ಇನ್ಸಾನ್ ಬನ್ನಿ ಗೈಸ್. ನಮ್ಮ ಚಾನಲ್ಗೆ ಇವ್ರಿಗೆ ಎಷ್ಟು ಗೈಸ್ ಕ್ರೇಜಿ ಇನ್ಸಾನ್ ಇಂಥ ದೊಡ್ಡ ಯೂಟ್ಯೂಬರ್ ಎಲ್ಲಿ ಸಿಗ್ತಾರೆ. ಇವರೇ ನಮ್ಮ ಚಾನಲ್ಗೆ ಎಷ್ಟು ಆ್ಯಂಡ್ ಎಲ್ಲ ನಮ್ದು ರಿವ್ಯೂ ಹೇಳೋದೇ ಇವರೇ. ಇಲ್ಲ ಇವರಿಂದನೇ ಸ್ವಲ್ಪ ಅಡಿಗೆ ಎಲ್ಲ ಬೇರೆ ವೆರೈಟಿ ಮಾಡೋದು ಕಲಿಲಕತ್ತೀವಿ ನಾವು ಗೈಸ್. ಹವಾಕತ್ತಾರ ಗೈಸ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಕ್ರೇಜಿ ಕ್ವೀನ್ ಅವರ ಚಾನಲ್ಗೆ. ನಾವು ಬಂದು ಮತ್ತೊಂದು ಸರ್ತಿ ಗೈಸ್. ಮನೆ ಸರ್ತಿ ವಿಡಿಯೋ ಮಾಡಿದಾಗ ಚಂದಾಗಿ ರೆಸ್ಪಾನ್ಸ್ ಮಾಡಿರಿ, ಥ್ಯಾಂಕ್ ಯು ಸೋ ಮಚ್. ನಾ ಮಾಡಿದ್ದಕ್ಕೆ ಮತ್ತೇನಾದ್ರು ಬೈತಾರೆ ಅಂದ್ಕೊಂಡಿದ್ದೆ, ಬೈಬೇಕಾಗಿತ್ತು. ಇವ್ರಿಗೆ ಚಂದ ಮಾಡಿದೆ ಗೈಸ್. ಟೇಸ್ಟ್ ಚೆನ್ನಾಗಿತ್ತು, ಬಟ್ ಅದು ಮಿಸ್ ಮಾಡಿದೆ, ಇದು ಮಿಸ್ ಮಾಡಿದೆ, ಇದು ಗೈಸ್. ಇವತ್ತದಲ್ಲ ಎಗ್ ದಮ್ ಬಿರಿಯಾನಿ ಮಾಡ್ಯಾರ ಅಂತ. ಚಿಕನ್ ದಮ್ ಬಿರಿಯಾನಿ ಮಾಡಿದ್ರೆ ಭಾಳ ಬೆಸ್ಟ್ ಆಗ್ತಿತ್ತು ನೋಡಿ. ಚಿಕನ್ ನಾರ್ಮಲ್ ಮಾಡ್ತಾ ಇರ್ತಾರ, ಬಟ್ ಎಗ್ ಒಂದು ಸ್ವಲ್ಪ ಎಗ್ನು ಮಾಡ್ತಾರ. ಎಗ್ ದಮ್ ಬಿರಿಯಾನಿ ಬೇರೆ ತರ, ಚಿಕನ್ ದಮ್ ಬಿರಿಯಾನಿ ಜಾಸ್ತಿ ಮಾಡ್ತಿರ್ತಾರೆ ಗೈಸ್. ಇವಾಗ ಗೈಸ್ ಇವ್ರೇನು ಸರ್ ಇದ್ದಂಗ ಇನ್ನು ಕೈ ಕಟ್ಕೊಂಡು ಇದ್ದು ಬಿಟ್ಟಿನಿ ಇಷ್ಟೇ. ಬನ್ನಿ ಗೈಸ್, ಇವಾಗ ಟೇಸ್ಟ್ ನೋಡುವ ಸಮಯ. ಟೇಸ್ಟ್ ಎಲ್ಲಾಕಿನು ಎಗ್ ದಮ್ ಬಿರಿಯಾನಿ ಯಾವ ರೀತಿ ಮಾಡಿದಾರ, ಸೊ ಅದೆಲ್ಲ ರೆಡಿ ಅವಿ. ಚೆನ್ನಾಗಿ ಮಸಾಲೆ ಎಲ್ಲ ಕೂಡ್ತೋತೀವಿ ಗೈಸ್. ನಿಜ ಹೇಳ್ಬೇಕಂದ್ರೆ ಬಾಯಿ ನೀರು ಕೆಟ್ಟ ನೋಡೋದ್ರೇನೆ ತಿನ್ಬೇಕು ಅನ್ಸಾಗತ್ತದ. ಸ್ಮೆಲ್ ಕೂಡ ಅದೇ ಥರ ಬರ್ತದ, ವಾವ್ ಅನ್ನೋ ಬರ್ತದ. ಬಟ್ ಅದನ್ನು ಟೇಸ್ಟ್ ಮಾಡಿ ನೋಡ್ಬೇಕಲ್ಲ ಯಾವ ರೀತಿ ಇರುತ್ತೆ ಅನ್ನೋ ಟೇಸ್ಟ್. ಲೆಟ್ಸ್ ಗೈಸ್, ಲೆಟ್ಸ್ ಟೇಸ್ಟ್ ಮಾಡೋವಂತ ಬನ್ನಿ. ಎಗ್ ಹಚ್ಚುವಂತೀನಿ ಹಂಗೆ ಎಗ್ ಗೈಸ್. ನನಗೆ ಚಮಚಲಿ ತಿನ್ನಕ್ಕಾಗಲ್ಲ, ಕೈಲೇ ಬಿಸಿ ಆಗ್ತದ. ಕೈಲೇ ತಿಂತೀನಿ. ಪ್ಯಾಷನ್ ಮೇಲೆ ಒಂದು ಸ್ವಲ್ಪ ಕೊಟ್ಟಿದ್ದೆ ನೋಡಿ ಗೈಸ್, ರಿವ್ಯೂ ಚಂದ ಕೊಡ್ಲಿ ಅಂತೇಳಿ ಕೈನೇ ಯೂಸ್ ಮಾಡಕತ್ತಾರ ಮಾಡಿ. ನಾ ಹಿಂಗೆ ಕೈ ಸುಟ್ಕೊಂಡು ಅನ್ಕೋತಾ ಊದ್ಕೋತು ತಿನ್ನೋ ಮಜಾನೇ ಬೇರೆ ಗೈಸ್. ಬಿರಿಯಾನಿದ್ರೊಳಗೆ ಹಿಂಗೆ ತಿನ್ನೋದ್ರಾಗ ಇರೋ ಮಜಾ ಚಮಚದ ತಿನ್ನೋ ಮಜಾ. ಉಪ್ಪ ಖಾರ ರೈಸ್ ಎಲ್ಲ ಚಂದ. ಮತ್ತು ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಮಾಡ್ಯಾರ. ನಿಜವಾಗ್ಲೂ ಮಸ್ತ್ ಆಗ್ಯದ. ಮ್ಯಾಗಿನ ಉಳ್ಳಾಗಡ್ಡಿ ಅದು ಹುರಿದು ಹಾಕ್ಯಾರಲ್ಲ, ಅದೊಂದು ಟೇಸ್ಟ್ ಭಾಷೆ ನೀಟ್ ಕೊಡಕತ್ತದ. ಅಂಡ್ 2 ರೈಸ್ ಮಿಕ್ಸ್ ಮಾಡಿನಲ್ಲ, ಅದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಬಾಸುಮತಿ ಅಂಡ್ ಸೋನಾ ಮಸೂರಿ 2 ಮಿಕ್ಸ್ ಮಾಡೋಣ ಐತಲ್ಲ, ಸೇಮ್ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಹೋಗ್ಬಿಡ್ತದ. ಸೇಮ್ ಹೂ ಆ ಕೈ ಬಾಸ್ ಬಿಡೋದು. ಎಷ್ಟು ಸುಡಾಕತ್ತದ ಗಾಯ್ಸ್. ಅದು ಕರೆ ಹೇಳ್ಬೇಕಂದ್ರೆ ಇವ್ರು ತಿನ್ನಕತ್ತಾರಂದ್ರೆ ಚಲೋ, ನಾ ಅಂತ ತಿಂತಿದ್ದಿಲ್ಲ. ಫುಲ್ ಆರದ್ರೊಳಗೆ ಸ್ವಲ್ಪ ಆರದ್ರೊಳಗೆ ತಿಂತೀನ. ನಿಜವಾಗ್ಲೂ ಮತ್ತೆ ಸುಳ್ಳಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಮನೆ ಒಳಗೆ. ನಮ್ಮ ಶಿಲ್ಪ ಅವ್ರು ಒಂದ್ಸತಿ ಟ್ರೈ ಮಾಡ್ತಾರೆ. ಏನಿದ್ರೆ ಈಸಿ ರೆಸಿಪಿ ಗೈಸ್. ಮಸ್ತ್ ಆಗಿರ್ತಾನೆ, ಸುಳ್ಳು ಹೇಳ್ತೀನಿ ನಾನು. ಮಸ್ತ್ ಆಗಿರ್ತೀರ ಅದನ್ನು ಗೈಸ್. ಬೆಟ್ರ್ ಗುಡ್ ಗೈಸ್. ಇವರು ಮುಗಿಸಲ್ಲ ಅನ್ನಿಸ್ತದ ವಿಡಿಯೋ, ನಾನೇ ಮುಗಿಸ್ತೀನಿ ಬನ್ನಿ ಗೈಸ್. ಅವರು ತಿನ್ಕೋತ ಕೂತ್ಬಿಟ್ರೆ
ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ನಾವು ಕ್ರೇಜಿಯರ್ ಸ್ಟೈಲ್ ಹೇಳಂತೀರ ನಮ್ಮ ಥರ ಬೇಡ, ಅವ್ರು ಲಾಸ್ಟ್ ಲಾಂಗ್ ವಿಡಿಯೋದಾಗ ಏನು ಮಾಡ್ತಿರ್ತಾರಲ್ಲ ಆದ್ರೆ. ಐ ಹೋಪ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕ್ರೇಜಿ ಇನ್ಸನ್ 0218 ಆ್ಯಂಡ್ ಕ್ರೇಜಿ ಕ್ವೀನ್ 0218 ಎರಡು ಚಾನಲ್ ಮೇಲೂ ನಿಮ್ಮ ಸಪೋರ್ಟ್ ಇರಲಿ. ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಏನಾದರೂ ಹೊಸ ರೆಸಿಪಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಮಸ್ಟ್ ಲವ್, ಬಾಯ್ ಬಾಯ್ ಬಾಯ್. ಗೈಸ್ ಬಿಡಲ್ಲ ಇವರು. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್.